ಅಪ್ಪ, ನೀವು ನನಗೋಸ್ಕರ ಯಾರ ಮುಂದೆನೂ ತಲೆ ತಗ್ಸೋದು ಬೇಡ. ಇವ್ರಿಗೆ ಮದುವೆಗಿನ್ನ ಅದ್ರ ಜೊತೆ ಸಿಗೋ ವಸ್ತುಗಳೇ ಮುಖ್ಯ ಅನ್ನೋದಾದರೆ ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಈ ಮದುವೆ ನಡೆಯೋದಿಲ್ಲ. ಆರಾಮಾಗಿ ಬಂದ್ರಿ ಅಲ್ಲ? ಏನು ತೊಂದರೆ ಆಗಿಲ್ವಲ್ಲ? ಅಯ್ಯಯ್ಯೋ, ದೀಪನೇ ಹಾರೋಯ್ತು. ಎಲ್ಲಿ ಗಂಡು ಹೆಣ್ಣು ಬದಲಾಯಿಸ್ಕೊಂಡು ಉಂಗ್ರನೇ ಕಾಣ್ತಾ ಇಲ್ವಲ್ಲ ಸಾಹೇಬ್ರೆ? ನೀನೇ ಅದನ್ನು ಅಂಗಡಿಯಾಗಿ ಬಿಟ್ಟು ಬಂದ್ಯೋ ಇಲ್ಲ ಇಲ್ಲಿ ಬಂದ್ಮೇಲೆ ಕಳುವಾಯ್ತೋ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ನೀನೇ ಈಗ ಅವನ ಅಂಗಡಿಗೆ ಹೋಗಿ 2 ಉಂಗ್ರ ಮಾಡಿಸ್ಕೊಂಡು ಬಾ. ಏಯ್, ಈ ಸಲ ಆದ್ರೆ ಭದ್ರ ಕಟ್ಲಾ? ಬಿಗಿಯಾಗಿ ಕಟ್ಟಿದ್ವಿ ಸಾಹೇಬ್ರೆ, ಯಾರ ಬೇಕು ಅಂತಲೇ ಬೀಳ್ಸವ್ರೆ. ಬರೋ ಮುಹೂರ್ತದಲ್ಲೇ ಮದುವೆ. ನಿಮಗೆಲ್ಲ ಒಪ್ಪಿಗೆ ಅಲ್ವಾ? ನೀವು ಹೇಳಿದ ಮೇಲೆ ಮರು ಮಾತೇ ಇಲ್ಲ ಸಾಹೇಬ್ರೆ. ನೀವು ಹೇಳ್ದಂಗೆ ಮಾಡೋಣ. ರಾಮ, ಆಶೀರ್ವಾದ ತಗೊಳ್ಳ. ಸರಿ ಅಪ್ಪಯ್ಯ, ಆಶೀರ್ವಾದ. ಒಳ್ಳೇದಾಗಿ ಒಳ್ಳೇದಾಗಲಮ್ಮ. ಅಪ್ಪರೇ, ಆಶೀರ್ವಾದ ಮಾಡಿ. ಸಾಧವ, ನಂಗೆ ಆಶೀರ್ವಾದ ಮಾಡು. ಏ ರಾಮ, ಬೇಡ ಬೇಡ, ದೊಡ್ಡತ ತಗೊಂಡಿದ್ಯಲ್ಲ ಸಾಕು. ನಿಂಗಿಂತ ದೊಡ್ಡವ್ರು ಯಾರವ್ರೆ ಶಾರದವ? ಅಂದ್ರೆ ಬಾವಾ, ಮನೆಯವ್ರ ಹತ್ರ ಆಶೀರ್ವಾದ ತಗೊಂಡ್ರೆ ಸಾಕು ಅಂತ ಹೇಳ್ತಿದ್ದಾರೆ ಅಲ್ವಾ ಶಾರದಕ್ಕ? ಅದಕ್ಕೆ ಶಾರದವ ನಂಗೂ ಹೊಸಕಂಗೂ ಅವನ ಚಿಂತನೆ ಬರ್ದ್ರಾಗ ನೋಡ್ಕೊಂಡವ್ರೆ. ಇದನ್ನ ಹೆಂಗಪ್ಪ ಮೇಡಮಿಗೆ ಕೊಡೋದು? ಯಾರು ನೋಡಿದ್ರೆ ಆಡ್ಕತಾರೆ. ಐಟ್ ರಮಣ, ಸೀರೆ ಮೇಡಮ್ ಅಂತಾನೆ. ಲೈ ಕೊಡ್ಲಾ ಇಲ್ಲಿ, ಹಂಗೇನಿಲ್ಲ ಕಂತೆ. ಮತ್ತೆ ಇದು ನೀನ್ ಕಟ್ಕೊಂಡು ಲಗ್ನ ಐತಿಯಾ? ಲೈ ಬುಟ್ಟ ಅಂದ್ರೆ ಮತ್ತೆ ದಿಟ ಹೇಳು, ಮೇಡಮ್ಗೆ ಅಂತ ಹೇಳೋಕು ಯಾಕೆ ನಾಚಿಕೆ? ಇದು ನಾಚಿಕೆ ಅಲ್ಲಕ್ಕಲ್ಲ, ದಿಗ್ಲು. ಓಹೋ, ಅಲ್ಲ ಅಣ್ಣು, ಇಂಥ ವಿಷಯನೆಲ್ಲ ನೀನು ನನ್ನ ತವ ಕೇಳ್ತಿದ್ದೆ. ಈಗ ನೀನೇ ಸೀರೆ ತಗೊಳ್ಳೋ ಮಟ್ಟಗಾಗಿದ್ಯಾ? ಯಾರು ಹೇಳ್ಕೊಟ್ರು ಇದೆಲ್ಲ? ನೀವು ನಿಮ್ಮ ಅಪ್ಪಯ್ಯ ಬಂದಿದ್ರೆ ಸಾಕಾಗ್ತಿರ್ಲಿಲ್ವಾ? ನಾನು ಯಾಕೆ ಪದೇ ಪದೇ ಈ ಮನೆ ಒಳಗೆ ಕಾಲಿಡಬೇಕು? ನಂದಿ ಪ್ಲೀಸ್, ಈಗಲೇ ನಮ್ಮ ಅಪ್ಪನಿದ್ರು ಒಳ್ಳೆ ಹೆಸರು.
ದಯವಿಟ್ಟು ಕಿರಿಕ್ ಮಾಡಿದೆ ವಾಪಸ್ ಹೋಗೋಣ. ಸರಿ ನಡೀರಿ. ಬರ್ಬೋದಾ? ಓ ಬನ್ನಿ ಬನ್ನಿ. ನಮಸ್ಕಾರ ಬೀಗರಿಗೆ. ನಮಸ್ಕಾರ. ಎಲ್ಲಿ ಎಲ್ಲಿ ನನ್ನ ಹಿರಿ ಸೊಸೆ? ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಬಂದ್ಬಿಡ್ತಾಳೆ. ಒಳ್ಳೇದು ಒಳ್ಳೇದು. ಸುಶಿ ಸುಶಿ ಕೂತ್ಕೊಳ್ಳಿ ಸರ್. ಸಾಹೇಬ್ರೆ ನಮಸ್ಕಾರ. 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 ಚೆನ್ನಾಗಿದ್ದೀರಾ? ಬಂದಿರಿ ಬೀಗರಿಗೆ ನಮಸ್ಕಾರ ಮಾಡೋಣ. ನಮಸ್ತೆ, ಚೆನ್ನಾಗಿದ್ದೀರಾ? ಹಾಂ ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ. ಸುಶಿ ಕಾಫಿ ಇಲ್ಲ ಬೇಡ ಬೇಡ, ಅವೆಲ್ಲ ಏನು ಬೇಡ. ಅಶೋಕ ಕೊಡು. ನನ್ನ ಪತ್ನಿ ದೈಹಿಕವಾಗಿ ನನ್ನ ಜೊತೆ ಇಲ್ಲದೆ ಇರೋದ್ರಿಂದ ನನ್ನ ಎರಡನೇ ಮಗ ಮತ್ತೆ ಸೊಸೆ. ಒಂದು ವೇಳೆ ಪ್ಲಾನ್ ಏನಾದರೂ ಫ್ಲಾಪ್ ಆದರೂ ಯಾರ ಮುಂದೆ ನಂದಿತಾ ಮಾವ? ಹೆಣ್ಣಿನವ್ರ ಕಡೆ ಏನೋ ಡಿಸ್ಕಸ್ ಮಾಡ್ತಿರೋ ಹಾಗಿದೆ. ಹಾಗೇನೂ ಇಲ್ಲ ಮಾವ, ಮದುವೆ ಕೆಲಸ ಏನಾದರೂ ಬಾಕಿ ಇದೆಯಾ ಅಂತ ಮಾತಾಡ್ತಿದ್ವಿ. ಒಳ್ಳೇದು ಒಳ್ಳೇದು. ಎಲ್ಲ ಜವಾಬ್ದಾರಿ ನೀನೇ ತಗೊಳ್ಳೋದಕ್ಕಿಂತ ಅವರು ಜೊತೆಲಿದ್ರೆ ಇನ್ನೂ ಒಳ್ಳೇದೇ. ಹಾಗೆ ನಿನಗೆ ಇನ್ನೊಂದು ಜವಾಬ್ದಾರಿ ಒಪ್ಪಿಸ್ಬೇಕು ಅಂತಿದ್ದೀನಮ್ಮ. ಏನು ಮಾವ? ಒಂದು ನಿಮಿಷ ಬಾ, ನೀನು ಬರಪ್ಪ ಬಾ. ಇದು ನಮ್ಮ ದೊಡ್ಡ ಮನೆ ಪರಂಪರೆ ಒಡವೆಗಳು. ತುಂಬ ಬೆಲೆ ಬಾಳುವಂಥದ್ದು, ಹಾಗೆ ಶಕ್ತಿಯುತವಾದದ್ದು ಕೂಡ. ಅಂದರೆ ಮಾವ, ಇದು ನಮ್ಮ ಕುಲದೇವರಿಗೆ ಮಾತ್ರ ಅಲಂಕಾರ ಮಾಡಿ ಎತ್ತಿರ್ತಿದ್ವಿ. ಈ ಒಡವೆಗಳಲ್ಲಿ ದೈವಾಂಶ ಇದೆ ಅಂತ ನಂಬಿಕೆ. ಏನೋ ಮಾತಾಡಬೇಕು ಅಂದ್ರಂತೆ, ಏನು? ಏನಿಲ್ಲ ಬಿಡಿ. ಏನೂ ಇಲ್ವಾ? ಹಾಂ ಐತೆ ಐತೆ. ಏನು? ಯಾವಾಗಲೂ ನಿಮ್ಮ ಜೊತೆಗೆ ಇರಬೇಕು ಅನ್ನಿಸ್ತೈತೆ, ಆದರೂ ದಿಗ್ಲಾಯ್ತೈತಲ್ಲ, ಯಾಕೆ? ಹಾಗಿದ್ರೆ ನಾನು ನಿಮ್ಮ ಕಣ್ಣಿಗೆ ಕಾಣಿಸ್ದಿರೋಂಗಿರ್ಬೇಕಾ? ಅಯ್ಯೋ ಇಲ್ಲ ಇಲ್ಲ, ದಿಗ್ಲಾಯ್ತಾದ್ರೂ ಪರವಾಗಿಲ್ಲ, ಜೊತೆಗೆ ಇರಬೇಕು. ಸೌಮ್ಯ ಮೇಲೇನಾದ್ರೂ ಹೋದ್ಲಾ? ಸೌಮ್ಯ ಸೌಮ್ಯ ಸಾಗರ, ಇವ್ರು ಯಾರು? ಇವ್ರ ನಮ್ಮ ಅಜ್ಜಿ ಅಕ್ಕ. ಶಾಂತಕ್ಕ ಬಂದ ಬಿಟ್ಟಿ? ನನ್ನ ತಪ್ಪುಗಳನ್ನ ಮನ್ನಿಸಿ. ಕುರುಬಿ ಭೂಮಿಗೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋ ಭಾರ ನಿಂದು ತಾಯಿ. ಆ ಕೂದಲು ಯಾವ ಜಾತಿ ನಾಯಿದು ಅಂತ ಮೆನ್ಷನ್ ಮಾಡಿದ್ದಾರೆ. ಅದು ಬಂದು ಟಿಬೆಟಿಯನ್ ಮ್ಯಾಸ್ಟಿಫ್ ಅನ್ನೋ ವಿದೇಶಿ ತಳಿ ನಾಯಿ. ಹಾಗಾದ್ರೆ ಈ ನಾಯಿ ಕೊಲೆಗಾರಂದೆ ಯಾಕೆ ಆಗಿರಬಾರ್ದು? ನಿನ್ನ ಮಗ ಎಲ್ಲರಂತೆ ಹುಡುಗ ಅಲ್ಲ, ಅವನು ನಮ್ಮವನು, ನಮ್ಮ ಜೊತೆ ಇರಬೇಕು. ನಿನ್ನ ಮಗ ಅಲ್ವಾ? ಮಗಳ
ಅದು ಇಲ್ಲೇ ಈಗಲೇ. I'll ask you. ಈ ಲೋಕದಲ್ಲಿ ನನಗೆ ಹೆಗಲಾಗಿ ನಿಂತಿರೋ ಅರ್ಜುನ್ ಶೇಷಳ ರೋಷದ ಬೆಂಕಿಗೆ ಎಲ್ಲಿ ಆಹುತಿ ಆಗೋಗ್ತಾರೋ ಅನ್ನೋ ಭಯ ಕಾಡ್ತಾ ಇದೆ. ಯಾವತ್ತಿಗೂ ನನ್ನ ಅರ್ಜುನ್ ಪ್ರಾಣಕ್ಕೆ ಅಪಾಯ ಮಾಡೋ ಮನಸ್ಸು ಶೇಷಳಿಗೆ ಬರದೇ ಇರೋ ಹಾಗೆ ಕಾಪಾಡು ತಂದೆ. ಏನು ಮಾಡೋಕ್ಕಾಗಲ್ಲ ಅಮೃತ. ವಿಧಿ ನಿಯಮದ ಮುಂದೆ ಯಾರೇನು ಮಾಡೋಕ್ಕಾಗಲ್ಲ. ನಿನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಅದೇ ಆಗುತ್ತೆ.